ಪಶ್ಚಿಮ ಬಂಗಾಳದಲ್ಲಿ SIR ಆಯಿತು. ಅದರಲ್ಲಿ 67 ಲಕ್ಷ ಮತದಾರರನ್ನು ಕೈಬಿಡಲಾಗಿದೆ. ಅದಕ್ಕಿಂತಲೂ ದೊಡ್ಡ ಹೊಡೆತ ತಮಿಳುನಾಡಿನಲ್ಲಿ. ಭಾರೀ ವಿರೋಧದ ನಡುವೆಯೂ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ತಮಿಳುನಾಡಿನಲ್ಲಿ ಮಾಡಿ ಮುಗಿಸಿ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಡುಗಡೆ ಮಾಡಿದೆ. ಎಷ್ಟು ವೋಟರ್ಸ್ ಡಿಲೀಟ್ ಆದ್ರಂತೆ? 97,37,000. 97,37,000, ಹತ್ತತ್ರ 1 ಕೋಟಿ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದೆ ಚುನಾವಣಾ ಆಯೋಗ. ನೆನಪಿರಲಿ, ಇದು ಡ್ರಾಫ್ಟ್. ಇದರಲ್ಲಿ ಡಿಲೀಟ್ ಆಗಿರುವ ಮತದಾರರು ಅವರು ಸತ್ತಿಲ್ಲ, ಎಲ್ಲೂ ಶಿಫ್ಟ್ ಆಗಿಲ್ಲ, ಅವರ ಹೆಸರು ಕೇವಲ ಒಂದೇ ಕಡೆ ಒಂದೇ ವೋಟರ್ ಲಿಸ್ಟಲ್ಲಿ ಇತ್ತು ಅನ್ನೋದಿದ್ರೆ ಮತ್ತೆ ಚುನಾವಣಾ ಆಯೋಗಕ್ಕೆ ಅಪ್ಲಿಕೇಶನ್ ಹಾಕಿ ಮತ್ತೆ ಹೆಸರು ಸೇರಿಸಿಕೊಳ್ಳಬಹುದು. ಆದರೆ ತುಂಬ ಏನಾಗೋದಿಲ್ಲ. ಅದು ಬಿಹಾರದಲ್ಲಿ ನಾವು ನೋಡಿದ್ದೀವಿ. 8 ಜನ ಬಂದರು, ಅನ್ಯಾಯವಾಗಿ ನಮ್ಮ ಹೆಸರು ಡಿಲೀಟ್ ಮಾಡಿಬಿಟ್ಟಿದ್ದೀರಿ ಅಂತ 8 ಜನ ಬಂದರು. 14 ಅರ್ಜಿಯೇನೋ ಸಲ್ಲಿಕೆ ಆಗಿದ್ದು ಅಂತ ನೆನಪು ನನಗೆ, 14. ಪಶ್ಚಿಮ ಬಂಗಾಳದಲ್ಲಿ ನೋಡೋಣ ಎಷ್ಟು ಸಲ್ಲಿಕೆ ಆಗ್ತವೆ ಅಂತ. ತಮಿಳುನಾಡಿನಲ್ಲಿ ನೋಡ್ರಿ 97,37,000 ಹೆಸರುಗಳನ್ನು ಡಿಲೀಟ್ ಮಾಡಿದೆ ಚುನಾವಣಾ ಆಯೋಗ. ಡಿಲೀಟ್ ಮಾಡಿದೆ ಅಂದರೆ ಘೋರ ಅನ್ಯಾಯ ಅಂತ ಅನ್ಕೋಬೇಡಿ. ರೀಸನ್ ಕೊಟ್ಟಿದ್ದಾರೆ ಯಾರ್ಯಾರು ಯಾವ್ಯಾವುದಕ್ಕೆ ಅಂತ. ಇವರ ಪೈಕಿ 97,37,000 ಪೈಕಿ 27 ಲಕ್ಷ ಜನ ಸತ್ತೇ ಹೋಗಿದ್ದಾರೆ. 66 ಲಕ್ಷ ಜನ ಪರ್ಮನೆಂಟ್ಲಿ ಇನ್ನೊಂದು ಕಡೆ ಶಿಫ್ಟ್ ಆಗಿದ್ದಾರೆ. 66 ಲಕ್ಷ. 3,98,000 ಜನರ ಹೆಸರುಗಳು 2, 3, 4 ಕಡೆ ವೋಟರ್ ಲಿಸ್ಟ್ನಲ್ಲಿದ್ದಾವೆ. ಅಂಥವರನ್ನು ಹುಡುಕಿ SIR ಪ್ರಕ್ರಿಯೆಯ ಮೂಲಕ ಎಲೆಕ್ಷನ್ ಕಮಿಷನ್ನು ಡಿಲೀಟ್ ಮಾಡಿದೆ. ಒಟ್ಟು ಕಳೆದ ಚುನಾವಣೆಯಲ್ಲಿ ಈಗ ಲೇಟೆಸ್ಟು 6,41,00,000 ಮತದಾರರಿದ್ದರು ತಮಿಳುನಾಡಿನಲ್ಲಿ. ಈಗ ಹೊಸ ಮತದಾರರ ಪಟ್ಟಿಯಲ್ಲಿ 5,43,00,000 ಮತದಾರರು ಮಾತ್ರ ಇದ್ದಾರೆ. ಇವರ ಪೈಕಿ ಅತಿ ಹೆಚ್ಚು ಡಿಲೀಟ್ ಆಗಿರೋದು ಕೊಯಮತ್ತೂರು ಜಿಲ್ಲೆಯಲ್ಲಿ 6.5 ಲಕ್ಷ, ಕಾಂಜೀಪುರಂನಲ್ಲಿ 2,74,000, ದಿಂಡಿಗಲ್ನಲ್ಲಿ 2,34,000 ಅತಿ ಹೆಚ್ಚು ಡಿಲೀಟ್ ಆಗಿರೋದು ಇದು. ಚೆನ್ನೈನಲ್ಲಿ ನೋಡಿ, ಅಲ್ಲಿ 14,25,000 ನಕಲಿ ಮತದಾರರು ಅಥವಾ ಮೃತಪಟ್ಟಿರುವ ಮತದಾರರ ಪತ್ತೆಯಾಗಿದ್ದಾರೆ ಅಂತ. ಕ್ವಿಕ್ಕಾಗಿ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.